ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ನಮ್ಮ ಕರ್ತನೂ ರಕ್ಷಕನೂ ಆಗಿರುವಂಥ ನಜರೇತಿನ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ನಾಮದಲ್ಲಿ ಈ ದಿನ ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಬಂದಿರುವಂಥ ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿಯರೇ, ಹಿರಿಯರೇ, ನಿಮ್ಮೆಲ್ಲರನ್ನ ದೇವರ ಕರುಣೆ ಕೃಪೆಯು ಆವರಿಸಿಕೊಳ್ಳಲಿ. ದೇವರ ಬಳಿಗೆ ಬಂದಿರುವಂಥ ನಿಮ್ಮನ್ನು ಸಂತುಷ್ಟಿಯಿಂದ ಸಮಾಧಾನದಿಂದ ತುಂಬಿಸಿ ನಡೆಸಲಿ ಎಂದು ನಾನು ಬೇಡಿಕೊಳ್ಳುತ್ತೇನೆ. ಚೆನ್ನಾಗಿದ್ದೀರಲ್ವ? ದೇವರ ವಾಕ್ಯವನ್ನು ಧ್ಯಾನ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವಜನವೇ, ನಾವು ನಂಬಿಕೆಯ ವಿಷಯದಲ್ಲಿ ಕೆಲವು ವ್ಯಕ್ತಿಗಳು ನಮ್ಮ ಜೀವಿತದಲ್ಲಿ ಇಟ್ಟುಕೊಳ್ಳುವುದರ ವಿಷಯದಲ್ಲಿ ಸ್ನೇಹಿತರಾಗಿರಬಹುದು, ಸಂಬಂಧಿಕರಾಗಿರಬಹುದು, ಬೇರೆ ಯಾವುದೇ ವ್ಯಕ್ತಿಗಳಾಗಿರಬಹುದು, ಈ ಗಾದೆ ಮಾತಿನಂತೆ ಇರುತ್ತೇವೆ. ಹಾವು ಸಾಯಬಾರ್ದು, ಕೋಲು ಮುರಿಯಬಾರ್ದು. ಅಂದರೆ ಅಯ್ಯೋ, ಅವರು ಏನೋ ಹೇಳ್ಕೊಂಡು ಹೋಗಲಿ, ಹೇಗೆ ನಡ್ಕೊಂಡು ಹೋಗಲಿ, ನಾವು ಯಾಕೆ ಅವರಿಗೆ ಬೇಸರ ಮಾಡಿಕೊಳ್ಬೇಕು? ನಮ್ಮ ನಂಬಿಕೆಯನ್ನು ನಾವು ತೋರಿಸಿದರೆ, ನಾವು ಈ ರೀತಿ ನಡ್ಕೊಂಡ್ರೆ ಅವರಿಗೆ ಬೇಜಾರಾಗ್ಬೋದು ಎಂದು ಹೇಳಿ ನಾವು ನಂಬಿಕೆಯಲ್ಲಿ ಆಳವಾಗಿ ಬೇರೂರುವುದು, ದೇವರಿಗಾಗಿ ಜೀವಿಸುವುದು, ದೇವರನ್ನು ಅನುಸರಿಸುವುದು ಕೂಡ ಕೆಲವು ಸಾರಿ ಹಿಂದೆ ಮುಂದೆ ನೋಡುತ್ತಾ ಇರುತ್ತೇವೆ. ನಿಮ್ಮಲ್ಲಿ ಯಾರಾದರೂ ಆ ರೀತಿ ಅವರೇನು ಅಂದುಕೊಳ್ತಾರೋ, ಇವರು ಬೇಸರ ಆಗುತ್ತಾರೇನೋ, ಅವರಿಗೆ ಕೋಪ ಬರುತ್ತೇನೋ, ಅವರು ವಿರೋಧ ಮಾಡ್ತಾರೇನೋ ಅನ್ನುವಂಥ ವಿಚಾರದಲ್ಲಿ ನೀವಿದ್ದರೆ, ಈ ದಿನ ದೇವರು ನಿಮಗೂ ನನಗೂ ಹೇಳುವಂಥದ್ದೇನೆಂದರೆ, ಅವರ ಮಾತನ್ನು ಬಿಡಿರಿ ಎಂಬುದಾಗಿ. ಅವ್ರ ಬಗ್ಗೆ ನೀವು ಹಿಡಿಸ್ಕೊಳ್ಳೋಕೆ ಹೋಗಬೇಡಿ, ಭಯಪಡೋಕ್ಕೆ ಹೋಗಬೇಡಿ, ಚಿಂತೆ ಮಾಡೋಕ್ಕೆ ಹೋಗಬೇಡಿ ಅಂತ ದೇವರ ವಾಕ್ಯ ನಮಗೆ ಹೇಳುತ್ತದೆ. ಹಾಗಾದರೆ ದೇವರ ವಾಕ್ಯ ಇನ್ನೂ ಏನು ಹೇಳುತ್ತದೆ ಎಂಬುದನ್ನು ಶ್ರದ್ಧೆಯಿಂದ, ಭಕ್ತಿಯಿಂದ ದೇವರ ವಾಕ್ಯದಲ್ಲಿ ಕಲಿಯೋಣ. ಬನ್ನಿರಿ. ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯ 14ನೇ ವಚನ. ಅವರ ಮಾತನ್ನು ಬಿಡಿರಿ, ತಾವೇ ಕುರುಡರು ಮತ್ತೊಬ್ಬರಿಗೆ ದಾರಿ ತೋರಿಸುವುದಕ್ಕೆ ಹೋಗುತ್ತಾರೆ. ಕುರುಡನು ಕುರುಡನಿಗೆ ದಾರಿ ತೋರಿಸಿದರೆ ಅವರಿಬ್ಬರೂ ಕುಣಿಯಲ್ಲಿ ಬೀಳುವರು ಅಂದನು. ಈ ವಾಕ್ಯದ ಮೊದಲ ಭಾಗವನ್ನು ಸ್ವಲ್ಪ ಗಮನಿಸಿರಿ. ಮೊದಲ ಮಾತು ಅಲ್ಲಿ ಹೇಳುತ್ತಿರುವುದೇನೆಂದರೆ, ಅವರ ಮಾತನ್ನು ಬಿಡಿರಿ ಎಂಬುದಾಗಿ. ಇದು ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿದಂಥ ಮಾತಾಗಿದೆ. ಈ ದಿನ ಯೇಸಪ್ಪ ವಿಶ್ವಾಸಿಗಳಾಗಿರುವ ದೇವರ ಶಿಷ್ಯರಾಗಿರುವಂಥ ನಮಗೆ ಹೇಳುತ್ತಿದ್ದಾರೆಂದು ಗ್ರಹಿಸೋಣ. ಇದು ಒಂದು ರೀತಿಯಾಗಿ ದೇವರು ಕಠಿಣವಾಗಿಯೂ, ಒಂದು ಆಜ್ಞಾರೂಪವಾಗಿಯೂ, ಎಚ್ಚರಿಕೆಯಾಗಿಯೂ ತನ್ನ ಶಿಷ್ಯರಿಗೆ ಹೇಳಿದರು ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ. ಯಾಕೆ ಈ ಮಾತನ್ನು ಹೇಳಿದರು ಎಂದು ಇನ್ನೂ ಸ್ವಲ್ಪ ವಿವರವಾಗಿ ನಾನು ಹೇಳುತ್ತೇನೆ. ಆದರೆ ಈ ವಾಕ್ಯವನ್ನು ಗಮನಿಸುವಾಗ ಅವರ ಮಾತನ್ನು ಬಿಡಿರಿ. ಕೆಲವು ಜನರೆಲ್ಲ ಹೇಳ್ತಾ ಇರ್ತಾರೆ, ನಿಮ್ಮ ಹಿಂದೆ ಮಾತಾಡಿಕೊಳ್ಳುವವರ ಬಗ್ಗೆ ಚಿಂತೆ ಬೇಡ. ನಿಮ್ಮ ಹಿಂದೆ ಮಾತಾಡಿಕೊಳ್ಳುವವರು ಯಾವಾಗಲೂ ನಿಮ್ಮ ಹಿಂದೆಯೇ ಇರ್ತಾರೆ. ನಿಮ್ಮ ಕುರಿತು ನಕಾರಾತ್ಮಕವಾಗಿ ಮಾತಾಡುವವರು ಅವರಿಗೆ ನಕಾರಾತ್ಮಕ ನಡೆಯುತ್ತದೆ. ನಿಮ್ಮ ಬಗ್ಗೆ ಹೀಯಾಳಿಸಿ ಮಾತನಾಡುವವರ ಬಗ್ಗೆ ನೀನು ಭಯಪಡಬೇಡ, ಅವರ ಮಾತಿಗೆ ಕಿವಿಗೊಡಬೇಡ. ನೋಡಿ, ದಾರಿಯಲ್ಲಿ ಆನೆ ನಡೆಯುತ್ತಿದ್ದರೆ ನಾಯಿಗಳು ಬೊಗಳುತ್ತಾ ಇರುತ್ತವಂತೆ. ಆದರೆ ಆನೆ ಈ ಸಣ್ಣ ಸಣ್ಣ ಶಬ್ದಗಳಿಗೆ, ಈ ಒಂದು ಬೊಗಳಿಕೆಗಳಿಗೆ ಅದು ಕಿವಿಗೊಡದೆ ತನ್ನ ಕಿವಿಯನ್ನು ಆಡಿಸುತ್ತಾ ತನ್ನ ಹೆಜ್ಜೆಯನ್ನು ದಿಷ್ಟವಾಗಿ, ಬಹಳ ದೃಢವಾಗಿ ಅದು ಇಡುತ್ತಾ ಹೋಗುತ್ತಾ ಇರುತ್ತದೆ. ಕಾರಣ ಏನು ಗೊತ್ತಾ? ಆ ಒಂದು ನಾಯಿಯ ಶಬ್ದಕ್ಕೆ ಕಿವಿಗೊಟ್ಟರೆ ಆನೆಯ ಮರ್ಯಾದೆ ಹೋಗುತ್ತದೆ. ಕೆಲವು ಸಾರಿ ಬೊಗಳುವವರು, ಹಿಂದೆ ಮಾತನಾಡುವವರು, ನಮ್ಮ ಬಗ್ಗೆ ಹೀಯಾಳಿಸುವವರು ಇದ್ದೇ ಇರುತ್ತಾರೆ. ಅವರ ಜೊತೆಯಲ್ಲಿ ನಾವು ಏನಾದರೂ ಮಾತಾಡುವುದಕ್ಕೂ, ಇಲ್ಲ ಹಾಗಲ್ಲ, ಇಲ್ಲ ನೀನು ಸರಿ ಇಲ್ಲ, ಇಲ್ಲ ನಾನು ಹಾಗೆ ಮಾಡಿಲ್ಲ ಎಂದು ವಾಗ್ವಾದ ಮಾಡುವುದಕ್ಕೂ, ಅವರಿಗೆ ನಾವು ತಿಳಿ ಹೇಳುವುದಕ್ಕೂ ಸಾಧ್ಯವಾಗುವುದಿಲ್ಲ. ದೇವಜನವೇ, ಅದಕ್ಕೆ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಈ ಮಾತನ್ನು ಹೇಳುತ್ತಿದ್ದಾರೆ. ನೀವು ಗಮನಿಸಿದರೆ ಆ ಮೊದಲ ಭಾಗದಲ್ಲಿ ಅವರ ಮಾತಿಗೆ ಕಿವಿಗೊಡಬೇಡಿರಿ, ಇಲ್ಲವೇ ಅವರ ಮಾತನ್ನು ಬಿಡಿರಿ, ಲೀವ್ ದೆಮ್.
ಇಂಗ್ಲೀಷಲ್ಲಿ ಹೇಳ್ತಾರೆ ಲೀವ್ ದೆಮ್, ದೇ ಆರ್ ಬ್ಲೈಂಡ್ ಗೈಡ್ಸ್. ಅಂದರೆ ಅವರು ತಾವೇ ಕುರುಡರಾಗಿದ್ದಾರೆ. ತಾವೇ ಕುರುಡರಾದ ಮೇಲೆ ಬೇರೆಯವರಿಗೆ ದಾರಿ ತೋರಿಸೋಕ್ಕೆ ಅವರಿಂದ ಸಾಧ್ಯ ಇಲ್ಲ. ನೀವು ಯಾಕೆ ಅವರ ಬಗ್ಗೆ ತಲೆ ಕೆಡಿಸ್ಕೊಳ್ತೀರಾ? ಅವರು ನಡೆಯುವ ದಾರಿಯೇ ಸರಿಯಿಲ್ಲದ ಮೇಲೆ ಅವರ ಮಾತು, ನಡವಳಿಕೆ, ಅವರ ಬಗ್ಗೆ ಜನರು ಸರಿಯಾದ ಅಭಿಪ್ರಾಯ ಇಲ್ಲದೆ ಹೋದರೆ ನೀವ್ಯಾಕೆ ತಲೆ ಕೆಡಿಸ್ಕೊಳ್ತೀರಾ ಅಂತ ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಹೌದಲ್ವ ನನ್ನ ಪ್ರಿಯ ದೇವಜನವೇ? ಕೆಲವು ಸಾರಿ ಸಮಾಜದಲ್ಲಿ ಮರ್ಯಾದೆ ಇಲ್ಲದೆ ಇರುವಂಥ, ಯಾವ ಘನತೆ ಇಲ್ಲದೆ ಇರುವ, ಒಳ್ಳೆ ಹೆಸರಿಲ್ಲದೆ ಇರುವಂಥವರ ಮಾತುಗಳಿಗೆ ನಾವು ಚಿಂತೆ ಮಾಡ್ತೇವೆ, ದುಃಖ ಪಡುತ್ತೇವೆ, ಬೇಸರಿಕೆ ಮಾಡಿಕೊಳ್ಳುತ್ತೇವೆ. ಆದರೆ ದೇವರು ಹೇಳ್ತಾನೆ, ಅಂಥವರ ಮಾತಿಗೆ ನೀನು ಕಿವಿಗೊಡಬೇಡ. ನಿನ್ನನ್ನು ವಿಮರ್ಶೆ ಮಾಡಲಿಕ್ಕೂ, ನಿನ್ನಲ್ಲಿ ತಪ್ಪು ಕಂಡುಹಿಡಿಯಲಿಕ್ಕೂ, ನಿನ್ನ ಮಾತುಗಳನ್ನು ಎತ್ತಿ ತೋರಿಸಲಿಕ್ಕೂ ಯಾರಿಗೆ ಸಾಧ್ಯ ಅಂದರೆ ಒಂದು ಘನತೆ ಉಳ್ಳ ವ್ಯಕ್ತಿಗಳಿಗೆ. ನಾವು ನೋಡಿ, ಕೆಸರಲ್ಲಿದ್ದವರ ಜೊತೆಯಲ್ಲಿ ಮಾತನಾಡಿದರೆ ನಾವು ಕೆಸರಾಗ್ತೇವೆ. ಆದರೆ ಪರಿಶುದ್ಧವಾದ ಒಳ್ಳೆಯ ಮನೋಭಾವವುಳ್ಳವರೊಟ್ಟಿಗೆ ಮಾತನಾಡಿದರೆ ನಮಗೂ ಆ ಸ್ವಭಾವ ಬರುತ್ತದೆ. ಇಷ್ಟಕ್ಕೂ ಈ ಮಾತನ್ನು ಯೇಸು ಸ್ವಾಮಿ ಯಾಕೆ ಹೇಳಿದರು ಎಂಬುದಾಗಿ ನೀವು ಇಂದಿನ ವಾಕ್ಯದಲ್ಲಿ ನಾವು ನೋಡಿದರೆ, ಮತ್ತಾಯ 15ನೇ ಅಧ್ಯಾಯ 12ನೇ ವಾಕ್ಯ, ಆಗ ಶಿಷ್ಯರು ಬಂದು ಆತನನ್ನು, ಫರಿಸಾಯರು ಈ ಮಾತನ್ನು ಕೇಳಿ ಬೇಸರಗೊಂಡರೆಂದು ನಿನಗೆ ಗೊತ್ತಾಯಿತೋ ಎಂದು ಹೇಳಿದರು. ಇದು ಕೇಳ್ತಾ ಇದ್ದಾರೆ ಅವರ ಹತ್ರ ಬಂದು, ಸ್ವಾಮಿ, ಫರಿಸಾಯರು ಸದ್ದುಕಾಯರು ಬರ್ತಾರಲ್ವಾ, ಆ ಬಂದವರು ನೀವು ಹೇಳಿದ ಮಾತನ್ನು ಕೇಳಿಸ್ಕೊಂಡು ಅವರು ಬೇಸರ ಮಾಡಿಕೊಂಡ್ರು ಅನ್ನೋದು ನಿನಗೆ ಗೊತ್ತಾಯ್ತಾ? ನೋಡಿ, ಅಲ್ಲಿ ಹೇಳ್ತಾ ಇದೆ, ಅವರು ನಿನ್ನ ಮಾತನ್ನು ಕೇಳಿ ಬೇಸರಗೊಂಡರೆಂದು ನಿನಗೆ ಗೊತ್ತಾಯ್ತಾ ಇಲ್ವಾ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಒಂದು ವೇಳೆ ಶಿಷ್ಯರ ಮನೋಭಾವ ಏನಂದರೆ, ಯೇಸು ಸ್ವಾಮಿಗೆ ತಿಳಿಯದೆ, ಒಂದು ವೇಳೆ ಗೊತ್ತಿಲ್ಲದೆ ಮಾತಾಡಿರಬಹುದು. ಒಂದು ವೇಳೆ ಏನಂದರೆ ಅವರನ್ನು ಸಮಾಧಾನ ಪಡಿಸಬೇಕು. ಕೆಲವು ಸಾರಿ ಕ್ರೈಸ್ತರು, ಕೆಲವು ಸಾರಿ ವಿಶ್ವಾಸಿಗಳಾಗಿರುವಂಥ ನಾವು ಬೇಡದೇ ಇರುವಂಥ ವ್ಯಕ್ತಿಗಳನ್ನು ಮೆಚ್ಚಿಸುವುದಕ್ಕೂ, ಅವರ ಹತ್ರ ಪರ್ಮಿಷನ್ ತಗೊಳ್ಳೋದಕ್ಕೂ, ಅವರನ್ನು ಉನ್ನತವಾಗಿ ನಾವು ಘನತೆಯನ್ನು ಕೊಡುವಂಥದಕ್ಕೂ ಹೋಗುತ್ತೇವೆ. ಯಾರಿಗೆ ಮರ್ಯಾದೆ ಕೊಡಬೇಕೋ, ಯಾರ ಮಾತನ್ನು ಗೌರವಿಸಬೇಕೋ ಅವರ ಮಾತನ್ನು ಗೌರವಿಸಬೇಕು. ಸಮಾಜಘಾತಕರು, ಸಮಾಜಕ್ಕೆ ಕೇಡು ಮಾಡುವಂಥವರು, ಸಮಾಜದ ಅನ್ಯಾಯವನ್ನು ಬಯಸುವಂಥವರು, ಒಂದು ವೇಳೆ ಕೆಟ್ಟದ್ದನ್ನು ಬಯಸುವಂಥವರ ಜೊತೆಯಲ್ಲಿ ನಾವು ಆ ರೀತಿಯಾಗಿ ನಡ್ಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ಯಾಕೆ ಯೇಸು ಸ್ವಾಮಿ ಅವರನ್ನು ಬಿಡಿರಿ, ಅವರ ಮಾತನ್ನು ಬಿಡ್ರಿ, ನೀವು ಚಿಂತೆ ಮಾಡಬೇಡ್ರಿ. ಯೇಸು ಸ್ವಾಮಿ ಅವರಿಗೆ ಹೇಳ್ತಾ ಇದ್ದಾರೆ, ಸ್ವಾಮಿ ಅವರು ಬೇಜಾರು ಮಾಡ್ಕೊಂಡು ಬಿಟ್ಟಿದ್ದಾರೆ ಸ್ವಾಮಿ, ಅದರಿಂದ ಅವ್ರ ಹತ್ರ ಏನಾದರೂ ಮಾತಾಡಬೇಕು ಅಂದರೆ ಅವರ ಬಗ್ಗೆ ಬಿಡ್ರಿ, ಅವರ ಮಾತನ್ನು ಬಿಡ್ರಿ. ಅವರೇನಾದರೂ ಅಂದುಕೊಳ್ಳಿ, ಅವ್ರು ಏನಾದರೂ ವಿರೋಧ ಮಾಡಲಿ, ತಪ್ಪಾಗಿ ಹೋಗಿ ಅಲ್ಲಿ ಇಲ್ಲಿ ಹೇಳಿಕೊಳ್ಳಿ, ನೀವು ಚಿಂತೆ ಮಾಡಬೇಡಿ ಎಂದು ಯೇಸಪ್ಪ ಅವರಿಗೆ ಹೇಳುತ್ತಾ ಇದ್ದಾರೆ. ಇವತ್ತು ನಿಮಗೂ ನನ್ನ ಸಹೋದರಿ ಸಹೋದರರೇ, ದೈವಭಕ್ತರೇ, ನಿಮಗೂ ಹೇಳುತ್ತಿರುವುದು, ನಿಮ್ಮ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ, ಸಭೆಯ ಬಗ್ಗೆ, ಸೇವೆಯ ಬಗ್ಗೆ ಬೊಗಳುವ ನಾಯಿಗಳು, ಒಂದು ವೇಳೆ ಹೀಯಾಳಿಸುವ ವ್ಯಕ್ತಿಗಳು, ತಪ್ಪನ್ನು ಕಂಡುಹಿಡಿಯುವವರು, ಬೇರೆ ಬೇರೆ ರೀತಿಯಾಗಿರುವಂಥ ಬೇಸರಿಕೆ ಮಾಡಿಕೊಳ್ಳುವವರು. ಕೆಲವು ಸಾರಿ ವಿಶ್ವಾಸಿಗಳು ಕೂಡ ಸಂಬಂಧಿಕರ ಮಧ್ಯದಲ್ಲಿ ಈ ರೀತಿ ಮಾಡುತ್ತಾರೆ. ಏನಂದರೆ, ನಮ್ಮವರು ಏನಂದುಕೊಳ್ತಾರೋ ಏನೋ, ಯಾಕೆ ಸುಮ್ಮನೆ ಅವರಿಗೆ ತುಂಬ ಬೇಜಾರು ಮಾಡಿಸೋದು ಯಾಕೆ ಅಂದರೆ, ನಿಮ್ಮ ದೀಕ್ಷೆ, ನಿಮ್ಮ ತೀರ್ಮಾನ ಅಲ್ವಾ, ನೀವು ಯೇಸುವನ್ನು ಅಂಗೀಕಾರ ಮಾಡಿಕೊಂಡು ಒಂದು ತೀರ್ಮಾನ ಮಾಡಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಕರ್ತನ ಮೇಜಿನಲ್ಲಿ ಪಾಲು ಹೊಂದುತ್ತಾ ಇದ್ದು ಅವರು ಹೇಳುತ್ತಾರೆ, ಓ ಯೇಸುವನ್ನು ನಂಬಿದ್ದಕ್ಕೆ ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟಿಯಾ, ನಾವು ಮಾಡೋದೆಲ್ಲ ಮಾಡಲ್ವಾ, ಇದು ಬೇಕಾಗಿಲ್ವಾ, ಅದು ಯಾವುದೋ ವಿದೇಶಿ ದೇವರು ಬೇಕಾಗಿ ಬಂತಾ, ನಮ್ಮ ಮೇಲೆ ಪ್ರೀತಿ ಇಲ್ವಾ, ನಮ್ಮ ಮೇಲೆ ಗೌರವ ಇಲ್ವಾ, ನಮ್ಮ ಮೇಲೆ ಅಕ್ಕರೆ ಇಲ್ವಾ, ಅಷ್ಟೇನಾ, ನನ್ನ ಮಾತು ಕೇಳಲ್ವಾ, ನಮ್ಮನ್ನು ಪ್ರೀತಿ ಮಾಡಿದರೆ ಕೇಳ್ತೀರಾ, ನನ್ನನ್ನು ನಾವು ಗೌರವಿಸಿದರೆ ಕೇಳ್ತೀರಾ ಅಂತ ಹೇಳ್ತಾರೆ. ಆವಾಗ ಕ್ರೈಸ್ತರು ಏನು ಮಾಡ್ತಾರೆ ಗೊತ್ತಾ, ಅಯ್ಯೋ ಅವರ ಮನಸ್ಸಿಗೆ ಬೇಸರ ಮಾಡೋದು ಯಾಕೆ,
ನನ್ನ ಪ್ರಿಯ ದೇವಜನರೇ, ನಮ್ಮ ಭಕ್ತಿ, ನಮ್ಮ ಆತ್ಮರಕ್ಷಣೆ, ನಾವು ಕರ್ತನಲ್ಲಿ ನಡೆಯುವಂಥ ಭಯಭಕ್ತಿ ನಮಗೆ ಸಂಬಂಧಪಟ್ಟದ್ದೇ ಹೊರತು ಬೇರೆ ಯಾರಿಗೂ ಸಂಬಂಧಪಟ್ಟದ್ದಲ್ಲ. ಯಾವಾಗ ಯೋಬನ ಸ್ನೇಹಿತರು, ಯೋಬನ ಹೆಂಡತಿ ಬಂದರು, ಅಯ್ಯೋ ಇದು ನನ್ನ ಹೆಂಡತಿಗೋಸ್ಕರವಾಗಿ ಆದರೂ, ನನ್ನ ಸ್ನೇಹಿತರಿಗೋಸ್ಕರವಾಗಿ ಆದರೂ ನಾನು ಬೇರೆ ಯೋಚನೆ ಮಾಡಬೇಕು, ನನ್ನ ಭಕ್ತಿಯನ್ನು ಬಿಟ್ಬಿಡಬೇಕು ಅಂತ ಯೋಚನೆ ಮಾಡಲಿಲ್ಲ ಯೋಬನು. ಯಾಕೆಂದರೆ ಯೋಬನಿಗೆ ದೇವರು ಮುಖ್ಯವಾಗಿದ್ದ, ನಂತರವೇ ಕುಟುಂಬ ಎಲ್ಲವೂ. ಅವನು ತಪ್ಪು ಮಾಡಲಿಲ್ಲ. ನೀವು ನಾನು ತಪ್ಪು ಮಾಡದ ಕೃತ್ಯಗಳಿಗಾಗಿ ನಮ್ಮವರು ಬೇಜಾರು ಮಾಡಿಕೊಳ್ತಾರೆ, ಅವರು ದೂರ ಇಡ್ತಾರೆ, ಮತ್ತೆ ಶುಭ ಕಾರ್ಯಗಳಿಗೆ ಕರೆಯಲ್ಲ, ಮತ್ತೆ ನಮ್ಮನ್ನು ಇಡಿಸ್ಕೊಳ್ಳಲ್ಲ. ನೀವಾಗಾದರೆ ದೇವರಿಗಿಂತ ಹೆಚ್ಚಾಗಿ ಅವರ ಮಾತನ್ನು ಕೇಳುತ್ತಿದ್ದೀರಾ. ಯಾರ ಮಾತು? ನಿಮ್ಮ ನಂಬಿಕೆಯನ್ನು ಕುಗ್ಗಿಸುವುದಕ್ಕೂ, ನಿಮ್ಮನ್ನು ಸಂಪ್ರದಾಯಗಳಲ್ಲಿ ಎಳೆಯುವುದಕ್ಕೂ, ವಿಗ್ರಹಾರಾಧನೆಗಳಿಗೆ ನಿಮ್ಮನ್ನು ತೊಡಗಿಸಲಿಕ್ಕೂ, ಸಣ್ಣದಾಗಿ ಸ್ವಲ್ಪ ಇಲ್ಲಿ ಯಾರು ನೋಡ್ತಾರೆ, ಸುಮ್ಮನೆ ಹಂಗೆ ನಿಂತ್ಕೋಬಾ ನನ್ನ ಜೊತೆಯಲ್ಲಿ, ಸುಮ್ಮನೆ ಹಂಗೆ ಮಾಡು, ಮನಸ್ಸಿಗೇನು ತಗೊಳ್ಬೇಡ ಅಂತ ಹೇಳಿ, ನಂತರ ಅವರು ಮೊನ್ನೆ ಮಾಡಿದ್ದೀಯಾ, ಇವಾಗ ಮಾಡಿದ್ರೆ ಏನು ಅಂತ ಹೀಗೆ ಸ್ವಲ್ಪ ನಿಮ್ಮನ್ನು ಕೆಡಿಸ್ತಾರೆ. ಅವರ ಮನಸ್ಸಿಗೆ ಬೇಸರವಾಗಲಿ ಭಕ್ತಿಯ ವಿಷಯದಲ್ಲಿ, ನಂಬಿಕೆಯ ವಿಷಯದಲ್ಲಿ, ಆದರೆ ಅವರಿಗೆ ಬೇಸರ ಆಗುತ್ತದೆಂದು ನಾವು ನಮ್ಮ ನಂಬಿಕೆಯನ್ನು, ಭಕ್ತಿಯನ್ನು, ನೀತಿವಂತಿಕೆಯನ್ನು, ದೇವರನ್ನು ಕಾಂಪ್ರಮೈಸ್ ಮಾಡೋಕ್ಕೆ ಆಗಬಾರದು, ಹೋಗಬಾರದು. ದೇವಜನವೇ, ಯೇಸು ಸ್ವಾಮಿ ಹೇಳ್ತಾರೆ ಸ್ಪಷ್ಟವಾಗಿ, ಅವರೇನಾದರೂ ಅಂದುಕೊಳ್ಳಿ, ಅವರೇನಾದರೂ ಆಡಿಕೊಳ್ಳಿ, ಎಲ್ಲಿ ಹೋಗಿ ಹೇಳ್ಕೊಳ್ಳಿ, ಚಿಂತೆ ಇಲ್ಲ, ಅವರ ಮಾತನ್ನು ಬಿಡಿರಿ. ಅವರೇನೋ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಅನೇಕ ಸಾರಿ ನಾವು ಒಂದು ಸಭೆಯನ್ನು ನಡೆಸುವ ಜಾಗದಲ್ಲಿ, ನಾವು ಸಭೆಗೆ ಹೋಗಿ ಹಿಂತಿರುಗಿ ಬರುವಾಗ ಆ ಬೀದಿಯಲ್ಲಿ ನಿಂತುಕೊಂಡಂಥ ಕೆಲವರು ಏನೇನು ಮಾತಾಡ್ತಾರೆ ಗೊತ್ತಾ? ಇವ್ರು ರೆಡಿಯಾಗಿ ಬಂದಿರೋದು ನೋಡಪ್ಪ, ಇವರಿಗೆ ವಾರ ತಿಂಗಳು ಫಾರಿನಿಂದ ದುಡ್ಡು ಬರ್ತದಪ್ಪ, ಇವರು ಹಂಗೆ ಅದಕ್ಕೆ ಇಲ್ಲಿ ಮಾಡೋದು, ಅವ್ರು ಅಲ್ಲಿ ಮಾಡೋದು, ಏನೋನೋ ಕೆಟ್ಟ ಮಾತುಗಳನ್ನು ಆಡ್ಕೊಳ್ತಾರೆ. ನಾವು ಅವರ ಮಾತುಗಳಿಗೆ ಕಿವಿಗೊಡಲೇಬಾರದು. ಹೌದು, ಅವರು ನಮ್ಮನ್ನು ಕುಗ್ಗಿಸಲಿಕ್ಕೆ, ನಮ್ಮ ನಂಬಿಕೆಯನ್ನು ಕಡಿಮೆ ಮಾಡಲಿಕ್ಕೆ ದುರಾತ್ಮನು ಅವರ ಮೂಲಕವಾಗಿ ಕ್ರಿಯೆ ಮಾಡುತ್ತಾ ಇರುತ್ತಾನೆ. ಅವರು ಬೇಸರ ಮಾಡಿಕೊಂಡರೂ ಪರವಾಗಿಲ್ಲ, ನಾವು ಮಾತ್ರ ಸರಿಯಾದ ಮಾರ್ಗದಲ್ಲಿ ನಡೆಯುವಂಥವರು ಆಗಿರಬೇಕು. ಎಷ್ಟೋ ಜನರು ನೀವು ಆಲಯಕ್ಕೆ ಹೋಗುವಾಗ, ಪ್ರಾರ್ಥನೆಗೆ ಹೋಗುವಾಗ ನಿಮ್ಮನ್ನು ತಡೆ ಮಾಡ್ತಾರೆ, ನೀವು ಆತ್ಮಿಕವಾಗಿ ಬೆಳೆಯಬಾರದೆಂಬುದಾಗಿ ಮಾಡುತ್ತಾರೆ. ನಾನು ಏನು ಮಾಡಬೇಕು? ಅಂತಹ ಸ್ಥಿತಿಗಳಲ್ಲಿ ಎಚ್ಚರಿಕೆಯಿಂದಿರಬೇಕು. ನಾನು ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ, ಪ್ರಾಣದಿಂದಲೂ, ಶಕ್ತಿಯಿಂದಲೂ, ಬುದ್ಧಿಯಿಂದಲೂ ಪ್ರೀತಿಸಬೇಕೇ ಹೊರತು ಎಲ್ಲರನ್ನು ಪ್ರೀತಿ ಮಾಡಿ ಉಳಿದ ಜಾಗದಲ್ಲಿ ದೇವರನ್ನು ಪ್ರೀತಿಸುವುದಲ್ಲ. ಯಾಕೆಂದರೆ ನಿಮ್ಮ ಆತ್ಮರಕ್ಷಣೆ ಬಹಳ ಮುಖ್ಯ. ನಾಳೆ ದಿನ ನಿನಗೋಸ್ಕರ ಅವರು ಬಂದು ಪರಲೋಕದಲ್ಲಿ ನ್ಯಾಯ ತೀರ್ಪಿನ ದಿನದಲ್ಲಿ ಮಾತಾಡಲಿಕ್ಕಾಗಲ್ಲ. ನಾನೇ ಅವ್ರನ್ನ ಕೆಡಿಸಿದ್ದು, ನಾನೇ ಹಿಂಗೆ ಮಾಡಿದೆ ಅಂತ ಹೇಳೋಕ್ಕಾಗಲ್ಲ. ಅವರವರು ಬಿತ್ತಿದ್ದು ಅವರವರು ಕೊಯ್ಬೇಕು. ಅವರವರು ಇಲ್ಲಿ ಸರಿಪಡಿಸಿಕೊಂಡಿದ್ದು, ಹೊಂದಿಕೊಂಡಿದ್ದು ಅಲ್ಲಿ ಹೋಗುತ್ತದೆ. ಅನೇಕ ಸಾರಿ ನಾವೇನು ಮಾಡ್ತೇವೆ ಗೊತ್ತಾ? ವಾಗ್ವಾದಗಳನ್ನು ಮಾಡ್ತೇವೆ. ಇಲ್ಲ ಸಲ್ಲದ ಅವರು ನಿಜವಾಗಿಯೂ ಭಕ್ತಿಯಲ್ಲಿ ಬರಬೇಕಂತಲ್ಲ ನಿಮ್ಮ ಹತ್ರ. ಕೆಲವರು ಬೇಕಂತ ಪ್ರಶ್ನೆಗಳನ್ನು ಹಾಕಿ ನಿಮ್ಮ ಸಮಯವನ್ನು, ಬೇಕಂತ ಪ್ರಶ್ನೆಗಳನ್ನು ಕೇಳಿ ನಿಮ್ಮ ಮನಸ್ಸಿನ ನೆಮ್ಮದಿಯನ್ನು, ನಿಮ್ಮ ಸಮಾಧಾನವನ್ನು, ನಿಮ್ಮ ಕುಟುಂಬದ ಕಾರ್ಯಗಳನ್ನು ಅವರು ಹಾಳು ಮಾಡಲಿಕ್ಕಾಗಿ ನೋಡ್ತಾ ಇರ್ತಾರೆ. ಅದರಿಂದ ಅವರೇನಾದರೂ ಪ್ರಶ್ನೆ ಮಾಡಿ, ನಿನಗೇನು ಗೊತ್ತಿಲ್ಲ, ನಮ್ಮ ಹತ್ರ ಮಾತಾಡೋಕ್ಕಾಗಲ್ಲ, ನಿನಗೇನು ವಿಷಯ ಗೊತ್ತಿಲ್ಲ, ನಿಮ್ಮ ದೇವರಲ್ಲ, ನಿಮ್ಮ ಬೈಬಲ್ ಅಲ್ಲ, ನಿಮ್ಮ ನಂಬಿಕೆ ಅಲ್ಲ, ಆಯಿತು ಹೋಗಪ್ಪ, ಸರಿ ಹೋಗು ಅಂತ ಹೋಗ್ತಾ ಇರಬೇಕು. ಯಾಕೆಂದರೆ ಕೆಲವರು ವಾಗ್ವಾದಗಳನ್ನು ಮಾಡುವುದಕ್ಕೆ ದೇವರ ವಾಕ್ಯ ಹೇಳುತ್ತದೆ ನೋಡ್ರಿ. ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 6ನೇ ವಚನದಲ್ಲಿ, ದೇವರ ವಸ್ತುಗಳನ್ನು ನಾಯಿಗಳಿಗೆ ಹಾಕಬೇಡಿರಿ, ನಿಮ್ಮ ಮುತ್ತುಗಳನ್ನು ಹಂದಿಗಳ ಮುಂದೆ ಚೆಲ್ಲಬೇಡಿರಿ. ನಾವು ಯಾವುದೇ ವ್ಯಕ್ತಿಗಳನ್ನು ನಾಯಿಗಳು, ಹಂದಿಗಳು ಅಂತ ಇಲ್ಲ. ಕೆಲವು ಅವರ ದುರ್ಗುಣಗಳಿಗೆ ನಾವು ಕೊಡುತ್ತಿರುವ ವಾಕ್ಯ, ನಾವು ಹೇಳುತ್ತಿರುವ ನಂಬಿಕೆ, ಸಾಕ್ಷಿ,
ಅವು ಯಾವೂ ಕೂಡ ಯೋಗ್ಯವಾಗಿ ಕಾಣಿಸುವುದಿಲ್ಲ. ನೀವೇನೇ ಹೇಳಿ, ನನ್ನ ಲೈಫಲ್ಲಿ ದೇವರು ಎಷ್ಟು ದೊಡ್ಡ ಕಾರ್ಯ ಮಾಡಿದ್ದಾರೆ ಗೊತ್ತಾ, ಸಮಾಧಾನ ಕೊಟ್ಟಿದ್ದಾರೆ ಗೊತ್ತಾ, ಆಶೀರ್ವಾದ ಕೊಟ್ಟಿದ್ದಾರೆ ಗೊತ್ತಾ ಅಂತ ನೀವು ಹೇಳಿಕೊಳ್ಳಬಹುದು. ಆದರೂ ಅವರು ನಂಬೋದಿಲ್ಲ. ಅಂಥವರ ಮಾತನ್ನು ಬಿಡ್ರಿ. ಅಂಥವರ ಮುಂದೆ ನೀವು ಹೇಳ್ತದೆ, ಬೈಬಲ್ ಹೇಳ್ತದೆ, ದೇವರ ವಸ್ತುಗಳನ್ನು, ನಿಮ್ಮ ಪ್ರಾರ್ಥನೆ, ವಾಕ್ಯ, ನಂಬಿಕೆ, ಸಾಕ್ಷಿ, ನೀವಿದು ಯಾವುದನ್ನು ಅವರ ಮುಂದೆ ಹಾಕಬೇಡ್ರಿ. ಅವ್ರಿಗೆ ಅದರ ಬೆಲೆ ಗೊತ್ತಿಲ್ಲ. ಹಂದಿಗಳಿಗೆ ಮುತ್ತುಗಳ ಬೆಲೆ ಗೊತ್ತಿಲ್ಲ, ನಾಯಿಗಳಿಗೆ ದೇವರ ವಸ್ತುಗಳು ಗೊತ್ತಿಲ್ಲ. ಆ ರೀತಿಯಾಗಿ ಕೆಲವು ಜನರು ಇರುತ್ತಾರೆ. ದಯಮಾಡಿ ಅಂಥವರನ್ನು ದೇವರ ವಾಕ್ಯ ಹೇಳುತ್ತದಲ್ಲ, ಕೀರ್ತನೆ 1:1 ಏನು, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ. ಅಲ್ಲೆಲ್ಲೂಯ್ಯ. ಅಂಥವ್ರ ಜೊತೆ ಕೂತ್ಕೊಳ್ಳೋಕೆ ಹೋಗಬೇಡ, ನಿಂತ್ಕೊಳ್ಳೋಕೆ ಹೋಗಬೇಡ, ಕೂತ್ಕೊಳ್ಳೋಕೆ ಹೋಗಬೇಡ, ನಡೀಲಿಕ್ಕೆ ಹೋಗಬೇಡ. ಯಾಕೆಂದರೆ ಅವರು ಸರಿ ಇಲ್ಲ. ಅವರ ಮಾತನ್ನು ಬಿಡು ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 14ನೇ ವಚನ, ಯಾರಾದರೂ ನಿಮ್ಮನ್ನು ಸೇರಿಸಿಕೊಳ್ಳದೆಯೂ ನಿಮ್ಮ ವಾಕ್ಯಗಳನ್ನು ಕೇಳದೆಯೂ ಹೋದರೆ, ನೀವು ಆ ಮನೆಯನ್ನಾಗಲಿ ಆ ಊರನ್ನಾಗಲಿ ಬಿಟ್ಟು ಹೊರಡುವಾಗ ನಿಮ್ಮ ಕಾಲಿಗೆ ಹತ್ತಿದ ಧೂಳನ್ನು ಏನು ಮಾಡಬೇಕು, ಜಾಡಿಸಿ ಬಿಡಿರಿ. ಅಷ್ಟೇ. ನೀವೇನು ಶಪಿಸಬೇಡ್ರಿ, ನೀವೇನು ಮಾತಾಡಬೇಡ್ರಿ, ಏನೂ ಮಾಡಬೇಡ್ರಿ. ಅಂಥವರ ಮಾತಿಗೆ ತುಂಬ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡ್ರಿ. ಹಿಂಸೆ ಮಾಡುವಂಥವರು, ವಿರೋಧ ಮಾಡುವಂಥವರು, ಅವರೊಂದು ದಿವಸ ದೇವರ ಮುಂದೆ ಲೆಕ್ಕ ಕೊಡಬೇಕಾಗುತ್ತದೆ. ನಿಮ್ಮ ಕಾಲುಗಳನ್ನು ಜಾಡಿಸಿ ಬನ್ನಿರಿ ಅಂತ ಹೇಳ್ತದೆ. ಅದರ ಅರ್ಥ ಆ ಧೂಳು ಆವತ್ತೊಂದು ದಿವಸ ಸಾಕ್ಷಿ ನಿಂತುಕೊಳ್ಳುತ್ತದೆ. ನನ್ನ ಪ್ರಿಯ ದೇವಜನರೇ, ಅವರ ಮಾತನ್ನು ಬಿಡಿರಿ. ನಿಮ್ಮನ್ನು ಒಂದು ವೇಳೆ ಸೇವೆಯ ವಿಷಯದಲ್ಲಿ, ವಾಕ್ಯದ ವಿಷಯದಲ್ಲಿ, ನಿಮ್ಮ ನಂಬಿಕೆಯ ವಿಷಯದಲ್ಲಿ, ನೀವು ಆಲಯಕ್ಕೆ ಹೋಗೋದರ ವಿಷಯದಲ್ಲಿ, ನಿಮ್ಮ ಆರೋಗ್ಯದ ವಿಷಯದಲ್ಲಿ ಪ್ರಶ್ನೆಗಳನ್ನು ಕೇಳುವಂಥ ಜನರಿದ್ದಾರಾ? ದಯಮಾಡಿ ಗುರುತಿಟ್ಟುಕೊಳ್ಳ್ರಿ. ಅಂಥವರ ಮಾತಿಗೆ ಕಿವಿ ಕೊಡಲೇಬೇಡ್ರಿ. ಅವರಿಗಾಗಿ ಪ್ರಾರ್ಥಿಸಿರಿ. ದೇವರೇ, ಇವರನ್ನು ನೀವು ರೂಪಾಂತರ ಪಡಿಸಿರಿ ಅಪ್ಪ, ಇವರನ್ನು ಮಾರ್ಪಡಿಸಿರಿ ಅಪ್ಪ, ಇವರ ಸ್ವಭಾವವನ್ನು ಮಾರ್ಪಡಿಸಿರಿ ಎಂದು ನೀವು ಪ್ರಾರ್ಥನೆ ಮಾಡಿರಿ. ದೇವರು ಖಂಡಿತವಾಗಿ ಅವರ ಮನೋಭಾವನೆಗಳನ್ನು ದೇವರು ಬದಲಾಯಿಸುತ್ತಾರೆ. ಮಲಾಕಿಯ ಗ್ರಂಥದಲ್ಲಿ 2ನೇ ಅಧ್ಯಾಯ 8 ಮತ್ತು 9ನೇ ವಚನದಲ್ಲಿ, ನೀವು ದಾರಿ ತಪ್ಪಿದ್ದೀರಿ, ನಿಮ್ಮ ಧರ್ಮೋಪದೇಶದಿಂದ ಬಹುಜನರನ್ನು ಮುಗ್ಗರಿಸುವ ಹಾಗೆ ಮಾಡಿದ್ದೀರಿ, ಲೇವಿಯ ಒಡಂಬಡಿಕೆಯನ್ನು ಭಂಗಪಡಿಸಿದ್ದೀರಿ. ಇದು ಸೇನಾಧೀಶ್ವರ ಯೆಹೋವನ ನುಡಿ. ನೀವು ನನ್ನ ಮಾರ್ಗಗಳನ್ನು ಅನುಸರಿಸದೆ ನಿಮ್ಮ ಧರ್ಮಶಾಸ್ತ್ರೋಪದೇಶದಲ್ಲಿ ಮುಖದಾಕ್ಷಿಣ್ಯವನ್ನು ತೋರಿಸಿದ್ದರಿಂದ ನಾನಂತೂ ನಿಮ್ಮನ್ನು ಎಲ್ಲ ಜನರ ಮುಂದೆ ಮಾನಗೆಟ್ಟವರನ್ನಾಗಿಯೂ ಕೀಳಾದವರನ್ನಾಗಿಯೂ ಮಾಡುವೆನು. ಇಲ್ಲಿ ದೇವ ಭಕ್ತರ ಕುರಿತು, ದೇವ ಸೇವೆ ಮಾಡಿದವರ ಕುರಿತು ಹೇಳುತ್ತಾ ಇದೆ. ಕೆಲವು ಸೇವಕರುಗಳು ಹೀಗೆ ಇರುತ್ತಾರೆ. ಹೊಟ್ಟೆಗೋಸ್ಕರ, ಹೆಸರಿಗೋಸ್ಕರ ತಮ್ಮನ್ನು ತೋರ್ಪಡಿಸಿಕೊಂಡು ಬಲವಾಗಿ ನಾವು ದೇವರ ಭಕ್ತರು ಅಂತಲ್ಲ, ನಾವು ನೋಡಿದರೆ ದೇವರ ಪ್ರತಿರೂಪಗಳು. ದೇವರೇ ನನ್ನಲ್ಲಿದ್ದಾರೆ, ನಾನು ಹೇಳಿದರೆ, ನಾನು ಪ್ರಾರ್ಥಿಸಿದರೆ, ನಾನು ಪ್ರವಾದಿಸಿದರೆ ಅನ್ನುವಂಥ ಭಕ್ತರು ಕೆಲವೊಂದರೆ ವ್ಯಕ್ತಿಗಳು ಇದ್ದಾರೆ. ಪ್ರಿಯ ದೇವಜನವೇ, ದೇವರು ಅಂಥವರ ಕುರಿತಾಗಿ ಹೇಳುತ್ತಾ ಇದೆ ಏನೆಂದರೆ, ನೀವು ನನ್ನ ಮಾರ್ಗಗಳನ್ನು ಅನುಸರಿಸದೆ ಧರ್ಮೋಪದೇಶದಲ್ಲಿ ಮುಖದಾಕ್ಷಿಣ್ಯವನ್ನು ತೋರಿಸಿದ್ದರಿಂದ. ಕೆಲವು ಸಾರಿ ಪ್ರಾರ್ಥನೆ ಮಾಡುವುದು, ಧ್ಯಾನ, ವಾಕ್ಯ ಹೇಳುವುದು, ಇದೆಲ್ಲವೂ ಮುಖ ನೋಡಿ ಹೇಳುವಂಥವರು. ಓಕೆ, ಇವರು ಬಂದಿದ್ದಾರೆ, ಅದನ್ನು ನೋಡಿದ್ದಾಯಿತು. ಓಕೆ, ಇವರು ಬಂದಿದ್ದಾರೆ, ಈ ಥರ ವಾಕ್ಯ ಹೆಂಗಾದರೂ ಮಾಡಿ ಅವರಿಗೆ ನಾನು ಹೇಳಬೇಕಾಗಿರೋದು ಹೇಳಿಬಿಡಬೇಕು, ನನಗೆ ಅವ್ರು ಕೊಡಬೇಕಾಗಿರೋದು ಕೊಟ್ಬಿಡಬೇಕು, ಅವ್ರಿಗೆ ತಿಳಿಸ್ಬೇಕಾಗಿರೋದು ತಿಳಿಸ್ಬಿಡಬೇಕು, ನನಗೆ ಬರಬೇಕಾಗಿರೋದು ಬಂದುಬಿಡಬೇಕು ಅನ್ನುವಂಥ ಉದ್ದೇಶವನ್ನು, ಮುಖದಾಕ್ಷಿಣ್ಯವನ್ನು
ದೇವರು ಹೇಳ್ತಾನೆ, ಆ ಮುಖದಾಕ್ಷಿಣ್ಯವನ್ನಂತೂ ನೀವೇನು ಮಾಡ್ತೀರಿ ತೋರಿಸಿದ್ದರಿಂದ ನಾನಂತೂ ನಿಮ್ಮನ್ನು ಎಲ್ಲ ಜನರ ಮುಂದೆ ಮಾನಗೆಟ್ಟವರನ್ನಾಗಿಯೂ ಕೀಳಾದವರನ್ನಾಗಿಯೂ ಮಾಡುವೆನು. ಇವತ್ತು ವಿಶ್ವಾಸಿಗಳಾಗಿರ್ಬೋದು, ಸೇವಕರಾಗಿರ್ಬೋದು, ಭಕ್ತರಾಗಿರ್ಬೋದು, ಇಂಥವರ ಮಾತಿಗೆ ತುಂಬ ಕೆಲವು ಸೇವಕರು ಇದೇ ರೀತಿ ಹೇಳಿ ಅವರು ಹೇಳ್ತಾರೆ, ನಾನು ಶಪಿಸ್ಬಿಡ್ತೇನೆ, ನನ್ನನ್ನು ಬಿಟ್ಟು ಹೋದರೆ, ನಮ್ಮ ಸಭೆ ಬಿಟ್ಟು ಹೋದರೆ, ನನ್ನ ವಾಕ್ಯ ಕೇಳದೆ ಹೋದರೆ ಅಲ್ವಾ. ಕೆಲವು ಸಾರಿ ಪಾಸ್ಟ್ಗಳು ಹೇಳ್ತಾರೆ, ನಮ್ಮ ಸಭೆ ಪಾಸ್ಟ್ರು ನಾವು ಕೊಡೋ ವಾಕ್ಯ ಕೇಳಲ್ಲ, ಯಾವನೋ ಎಲ್ಲಿಂದನೋ ಹೇಳ್ತಾನೋ, ಅವನು ಎಂಥವನೋ, ಅವನು ಯಾರೋ, ಅವನು ಏನೋ, ಅವನು ನಾವು ಯಾವುದೇ ಸೇವಕರ ಬಗ್ಗೆ ಒಂದು ರೀತಿಯಾಗಿ ಕೀಳಾಗಿ ಮಾತನಾಡಬಾರದು. ಕೆಲವು ಸೇವಕರಿಗೇನೆ ನನ್ನಂಥವು ಸೇವಕನೇ ಸಿಕ್ಕಿಲ್ಲ ಅಂದರೆ ಅವನು ಯಾವನೋ ಯೂಟ್ಯೂಬಲ್ಲಿ ಹೇಳ್ತಾನೆ, ನೀವು ಕೇಳ್ತೀರಾ, ಅವಳು ಯಾವಳೋ ಹೇಳ್ತಾಳೆ, ಅವನು ಯಾವನೋ ಹಿಂಗೆ ಮಾಡ್ತಾನೆ. ಇದು ಯಾಕೆ ಬೇಕು ಪದಗಳು? ಅದನ್ನು ಮಾಡಬಾರ್ದು. ನೋಡಿ, ನೀವು ನನ್ನ ಸಭೆಯ ವಿಶ್ವಾಸಿಗಳು, ನೀವು ಬೇರೆಯವ್ರನ್ನ ನೋಡೋಕೆ ಹೋಗಬೇಡಿ, ತಪ್ಪಾಗಿ ಬೋಧಿಸ್ತಾರೆ, ದಯಮಾಡಿ ಈ ಬೋಧನೆಗಳನ್ನು ಅನುಸರಿಸಿ ಎಂದು ಒಂದು ನಿಜವಾದ ಕುರುಬನ ಹಾಗೆ ಹೇಳಬೇಕು. ಸರಿಯಾಗಿ ಮಾತಾಡಲ್ಲ, ಸರಿಯಾಗಿ ಪ್ರಾರ್ಥನೆ ಮಾಡಲ್ಲ, ವಿಸಿಟಿಂಗ್ ಮಾಡಲ್ಲ, ಅಕ್ಕರೆಯಿಂದ ಗಮನಿಸಲ್ಲ. ಮತ್ತು ನನ್ನ ಸಭೆಯಲ್ಲೇ ಇರಬೇಕು, ನಾನು ಹೇಳ್ದಂಗೆ ಕೇಳಬೇಕು, ನನಗೆ ಕಾಣಿಕೆ ಕೊಡಬೇಕು, ನನಗೆ ದಶಮಭಾಗ ಕೊಡಬೇಕು, ನಾನಲ್ವ ನಿಮ್ಮ ಇದ್ರು, ನಾನು ದೀಕ್ಷಾ ಸ್ನಾನ ಕೊಟ್ಟಿದ್ದೀನಲ್ವ, ನಾನು ಕರ್ತನ ಮೇಜು ಕೊಟ್ಟಿದ್ದೀನಲ್ವ, ನಾನು ನಿಮ್ಮ ಮಕ್ಕಳಿಗೆ ಇದು ಕೊಟ್ಟಿದ್ದೀನಲ್ವ, ಮದುವೆ ಮಾಡಿಸಿದ್ದೀನಲ್ವ. ನೀವು ಮಾಡಿಸಿದ್ದೀರಾ, ಇಲ್ಲಿದ್ದಾಗ ನೀವು ಮಾಡಿಸ್ತೀರಾ, ಇನ್ನೊಂದು ಸ್ಥಳಕ್ಕೆ ಹೋದಾಗ ಇನ್ನೊಂದು ಸೇವಕರು ಪೋಷಿಸ್ತಾರೆ. ಯಾಕೆ? ಒಂದು ವೇಳೆ ನೀವು ಎಲ್ಲೋ ಒಂದು ಊರಲ್ಲಿದ್ದೀರಾ, ಅದೇ ಊರಿಂದ ಈ ಊರಿಗೆ ಬಂದು ನೀವು ಕೆಲಸಕ್ಕೋಸ್ಕರ ಬಂದಿರ್ತಾರೆ, ಅವ್ರಿಗೆ ಒಂದು ಚರ್ಚೆ ನಡೆಸ್ರಿ, ಅವ್ರಿಗೊಂದು ಚರ್ಚೆ ನಡೆಸ್ರಿ. ಇಲ್ಲ, ಆಗಲ್ಲ. ನಮ್ಮವರು ದುಬೈಯಲ್ಲಿದ್ದರು, ನಮ್ಮವರು ಆಸ್ಟ್ರೇಲಿಯಾದಲ್ಲಿದ್ದರು, ಅಮೇರಿಕಾದಲ್ಲಿದ್ದರು, ನನಗೆ ದಶಮಭಾಗ ಮಾತ್ರ ನಮ್ಮ ಸಭೆ ಬಗ್ಗೆ ಬರಬೇಕು ಅಲ್ವಾ. ಅಲ್ಲಿ ಚರ್ಚ್ಗೆ ಹೋದರೂ ನೀವು ಇಲ್ಲೇ ಕೊಡಬೇಕು. ದೇವಜನವೇ, ಎಲ್ಲಿ ನಾವು ಬೆಳೀತಾ ಇರ್ತೀವೋ ಆತ್ಮಿಕವಾಗಿ ಅಲ್ಲಿ ನಾವು ಕೊಡಬೇಕಾಗುತ್ತದೆ. ನೋಡಿ, ದೇವರಿಗೆ ತಾರತಮ್ಯವಿಲ್ಲ. ದೇವ್ರ ವಾಕ್ಯ ಹೇಳುತ್ತದೆ, ಒಬ್ಬರು ಗಿಡ ನೆಟ್ಟರು, ಒಬ್ಬರು ನೀರು ಒಯ್ದರು, ಇನ್ನೊಬ್ಬರು ಇದು ಮಾಡಿದ್ರು, ಅದು ದೇವರು ಬೆಳೆಸಿರೋದು. ನಮ್ಮನ್ನು ಬೆಳೆಸ್ತಾ ಇರೋದು ದೇವರು. ಎಲ್ಲೋ ಬೆಳೆದರು ಸತ್ಯೋಪದೇಶದಲ್ಲಿ ಬೆಳೆಯುತ್ತಿದ್ದಾರಾ ಎಂದು ಸೇವಕರು ಗಮನಿಸಬೇಕು. ಆದರೆ ಕೆಲವರು ಈ ರೀತಿ ಶಾಪ ಹಾಕೋರಿಗೆ ನೀವು ಗಮನ ಕೊಡಕ್ಕೆ ಹೋಗಬೇಡಿ. ಅವರು ಯಾರೇ ಆಗಿರಲಿ, ನಾನೇ ಆಗಿರಲಿ. ಯಾಕೆಂದರೆ ಶಪಿಸುವುದಕ್ಕಾಗಿ, ನ್ಯಾಯ ತೀರ್ಪು ಮಾಡುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿಲ್ಲ. ಎಚ್ಚರಿಸುವುದಕ್ಕೂ, ಗದರಿಸುವುದಕ್ಕೂ, ವಾಕ್ಯ ಹೇಳುವುದಕ್ಕೂ ಬಂದಿದ್ದೇವೆ. ಅದು ವಾಕ್ಯದಲ್ಲಿ ಇದ್ದರೆ ಹೇಳಬೇಕು, ಆದರೆ ಮಾನುಷಿಕವಾಗಿ ನಾವು ಹೇಳಬಾರ್ದು. ಆದ್ದರಿಂದ ದೇವರು ವಾಕ್ಯ ಹೇಳ್ತಾ ಇರೋದಂದರೆ ಮುಖದಾಕ್ಷಿಣ್ಯವನ್ನು ಮಾಡುವಂಥವರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನಿಮಗೆ ಗೊತ್ತಾಗುತ್ತೆ ಈ ಸೇವಕರು ನಿಜವಾಗಿ ವಾಕ್ಯ ಹೇಳ್ತಾ ಇದ್ದಾರಾ, ಬೇಕಂತ ಹೇಳ್ತಾ ಇದ್ದಾರಾ ಅಂತ. ಅಂಥವರ ಮಾತುಗಳಿಗೆ ನೀವು ಹೆಚ್ಚು ಕಿವಿಗೊಡೋಕ್ಕೆ ಹೋಗಬೇಡ್ರಿ. ನೋಡ್ರಿ, ನಾನು ಕೆಲವು ವಿಶ್ವಾಸಿ ಹತ್ರ ಹೇಳ್ತೀನಿ, ವಿಶ್ವಾಸಿಗಳ ಹತ್ರ, ಸಿಸ್ಟರ್ ನೀವು ಬೇಕಾದರೆ ಸಭೆನ ಬಿಡ್ರಿ, ಪಾಸ್ಟರ್ನ ಬಿಟ್ಬಿಡ್ರಿ, ದೇವ್ರನ್ನ ಬಿಡಕ್ಕೆ ಹೋಗ್ಬೇಡ್ರಿ. ಯಾಕೆಂದರೆ ಕೆಲವರು ಪಾಸ್ಟ್ರಿಂದ, ಸಭೆಯಿಂದ ವಿಶ್ವಾಸವನ್ನು ಬಿಟ್ಟು ಹೋಗ್ತಾರೆ. ಅದು ಒಳ್ಳೆಯದಾ? ಅದು ಒಳ್ಳೆಯದಲ್ಲ. ಯಾಕೆಂದರೆ ಆ ರೀತಿ ಮಾಡುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ಇವತ್ತು ನೀವು ನಾನು ಆಲೋಚನೆ ಮಾಡೋಣ, ಅವರ ಮಾತಿಗೆ ನೀವು ಕಿವಿಗೊಡಬೇಡ್ರಿ. ಪಾಸ್ಟರ್ ಆಗಿರಲಿ, ವಿಶ್ವಾಸಿ ಆಗಿರಲಿ, ಬಾಸ್ ಆಗಿರಲಿ, ಅವರು ಅಧಿಕಾರಿ ಆಗಿರಲಿ, ಅವರು ರಾಜಕೀಯ ಪಕ್ಷದವರಾಗಿರಲಿ, ಅವರು ಯಾರೇ ಆಗಿದ್ದರೂ ಕೂಡ ನಿಮ್ಮ ಭಕ್ತಿಗೆ, ನಿಮ್ಮ ನಂಬಿಕೆಗೆ, ನಿಮ್ಮ ಕ್ರಿಸ್ತನ ಹಿಂಬಾಲಿಕೆಗೆ ಯಾರಾದರೂ ಅಡ್ಡಿಪಡಿಸುವುದಾದರೆ ಅವರ ಮಾತಿಗೆ ನೀವು ಕಿವಿಗೊಡಬೇಡ್ರಿ ಎಂದು ಏಸಪ್ಪ ಹೇಳ್ತಾರೆ. ಯೆಶಾಯನ ಪ್ರವಾದನೆಯ ಗ್ರಂಥ 9:16 ಈ ಜನರನ್ನು ನಡೆಸುವವರು ದಾರಿ ತಪ್ಪಿಸುವವರಾಗಿದ್ದಾರಷ್ಟೇ, ನಡೆಸಲ್ಪಟ್ಟವರು ನಾಶವಾಗುತ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಈ ಜನರನ್ನು ನಡೆಸುವವರು ದಾರಿ ತಪ್ಪಿಸುವವರಾಗಿದ್ದಾರಷ್ಟೇ, ದಾರಿ ತಪ್ಪಿಸಬಾರದು. ನೋಡಿ, ಯಾವುದೋ ಬೋಧನೆ ಮಾಡ್ತೀವಿ, ನನಗೆ ಫಾಲೋವರ್ಸ್ ಇದ್ದಾರೆ, ನನ್ನ ಮಾತು ಕೇಳ್ತಾರೆ ಅಂತೇಳಿ ತಪ್ಪಾದ ಬೋಧನೆಯನ್ನು ನಾವು ಮಾಡಬಾರ್ದಲ್ವಾ. ಸತ್ಯವಾದದನ್ನು ಬೋಧಿಸ್ಬೇಕು. ಕೆಲವು ಸಾರಿ ಬೈಬಲಿರೋದು ಬೋಧಿಸಿದರೆ ಇಷ್ಟ ಆಗದೇ ಇರ್ಬೋದು, ಬಟ್ ಅವರ ಮಾತಿಗೆ ಕಿವಿಗೊಡಬೇಡ್ರಿ. ಒಂದು ವೇಳೆ ದೇವರ ವಾಕ್ಯದಲ್ಲಿ ಇಲ್ಲದೆ ಇದ್ದಿದ್ದು ಬೋಧಿಸಿದರೆ ಅವರ ಮಾತಿಗೆ ನಾವು ಕಿವಿಗೊಡಬಾರದು. ಇವತ್ತು ದೇವರ ವಾಕ್ಯ ನಿಮಗೂ ನನಗೆ ಹೇಳುತ್ತಿರುವುದು, ದೇವಜನವೇ,
ನಿಮ್ಮನ್ನು ಹೀಯಾಳಿಸುವ, ನಿಮ್ಮನ್ನು ತಪ್ಪು ಕಂಡುಹಿಡಿಯುವ, ನಿಮ್ಮ ನಂಬಿಕೆಯನ್ನು ಕುಗ್ಗಿಸುವ, ನಿಮ್ಮನ್ನು ದೇವರಿಂದ ದೂರ ಮಾಡುವ, ಒಂದು ವೇಳೆ ಅವರು ಸಂಬಂಧಿಕರಾಗಲಿ, ಕೆಲಸದಲ್ಲಾಗಲಿ, ಆದಾಯದಿಂದಾಗಲಿ ಯಾವುದರಿಂದಲೂ ನಿಮ್ಮನ್ನು ಬೇರ್ಪಡಿಸಿದರೂ ದೇವರಿಗಾಗಿ ನೀವು ನಿಂತುಕೊಳ್ಳ್ರಿ, ನಿಮಗಾಗಿ ದೇವರು ನಿಂತುಕೊಳ್ಳುತ್ತಾರೆ. ಹಲ್ಲೆಲೂಯ. ಯಾವ ನೆಗೆಟಿವ್ ಮಾತುಗಳಿಗೆ ನೀವು ನಕಾರಾತ್ಮಕ ಮಾತುಗಳಿಗೆ ಕಿವಿಗೊಡದೆ ಕರ್ತನ ಮಾತಿಗೆ ಕಿವಿಗೊಡಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ತಲೆಗಳನ್ನು ಬಾಗಿಸೋಣ, ಪ್ರಾರ್ಥಿಸೋಣ. ಪರಮ ತಂದೆಯಾದ ದೇವರೇ, ಹೌದು ಸ್ವಾಮಿ, ನೀವು ನಮ್ಮನ್ನು ಪೋಷಿಸುವವರು, ಎಚ್ಚರಿಸುವವರು, ನಮ್ಮನ್ನು ನಡೆಸುವವರು, ತಿದ್ದುವವರು, ನಮ್ಮನ್ನು ಪರಿಶುದ್ಧರಾಗಿ ಮಾಡುವಂಥವರು. ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಪ್ರತ್ಯೇಕವಾಗಿ ಈ ದಿನವೂ ಕೂಡ ಈ ವಾಕ್ಯದ ಮೂಲಕವಾಗಿ ಅವರ ಮಾತಿಗೆ ಹಲ್ಲೆಲೂಯಾ ಸ್ತೋತ್ರ ಸ್ವಾಮಿ. ನೀವು ಹೇಳುವಂಥ ಮಾತು, ಅವರ ಮಾತನ್ನು ಬಿಡಿರಿ. ತಾವೇ ಕುರುಡರು, ಅವರೇ ಹೋಗಿ ಬಿದ್ದೋಗ್ತಾ ಇದ್ದಾರೆ, ಅವ್ರನ್ನ ನೀವು ಯಾಕೆ ಹಿಂಬಾಲಿಸ್ತಾ ಇದ್ದೀರಾ? ಹೌದು ದೇವರೇ, ನಾವು ಕರ್ತನೆ ದೇವರೇ ಮುಖದಾಕ್ಷಿಣ್ಯವನ್ನು ನೋಡಿ ಅಯ್ಯೋ ಇದು ಬೇಸರ ಮಾಡಿಕೊಳ್ತಾರೆ, ಬೇಜಾರು ಮಾಡಿಕೊಳ್ತಾರೆ ಅಂತ ಹೇಳಿ ನಮ್ಮ ನಂಬಿಕೆಯನ್ನು ಬಿಟ್ಟು ಹೋಗದಂತೆ ನಾವು ಎಚ್ಚರಿಕೆಯಿಂದ ನಿಮ್ಮಲ್ಲಿರುವುದಕ್ಕೆ ನಮಗೆ ಸಹಾಯ ಮಾಡಿರಿ. ಆಚರಣೆಗಳ ವಿಷಯ ಆಗಿರ್ಬೋದು, ನಂಬಿಕೆಯ ವಿಷಯ ಆಗಿರ್ಬೋದು, ಸಂಪ್ರದಾಯ ಆಗಿರ್ಬೋದು, ಕುಟುಂಬ ಆಗಿರ್ಬೋದು, ಅವರ ಸಂಬಂಧಿಕರೇ ಆಗಿರ್ಬೋದು, ಸ್ನೇಹಿತರೇ ಆಗಿರ್ಬೋದು. ಆದರೆ ನಿಮ್ಮನ್ನು ನಾವು ಪೂರ್ಣ ಹೃದಯ, ಪ್ರಾಣ, ಶಕ್ತಿ, ಬುದ್ಧಿಯಿಂದ ನಾವು ಆರಾಧಿಸಿ ಪ್ರೀತಿಸುವವರಾಗಿರಬೇಕು. ಉಳಿದದ್ದನ್ನೆಲ್ಲ ನಾವು ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕು. ಏಸಪ್ಪ, ಈ ವಾಕ್ಯವನ್ನು ಕೇಳಿ ಪ್ರಾರ್ಥನೆ ಮಾಡುವುದಕ್ಕೆ ಬಂದಿರುವಂಥ ಎಲ್ಲ ಪ್ರೀತಿಯ ದೇವ ಜನರನ್ನು ನೀನು ಅನುಗ್ರಹಿಸು ಸ್ವಾಮಿ ದೇವರೇ. ಇವರ ಹಿಂದೆ ಮಾತನಾಡುವ, ಇವರ ಬಗ್ಗೆ ಕೆಟ್ಟದ್ದಾಗಿ ಪ್ರಚಾರ ಮಾಡಿರುವ, ಇವರ ಹೆಸರನ್ನು ಹಾಳು ಮಾಡಬೇಕೆಂದು ಪ್ರಯತ್ನಿಸುತ್ತಿರುವಂಥ ಎಲ್ಲ ವ್ಯಕ್ತಿಗಳು, ಇವರ ನಂಬಿಕೆಯನ್ನು ಹೇಗಾದರೂ ಪ್ರಶ್ನೆ ಮಾಡಿ ಹಿಂದಕ್ಕೆ ಎಳೆಯಬೇಕು, ಇವರ ತಪ್ಪು ಎಂದು ನಿರೂಪಿಸಬೇಕೆಂಬುದಾಗಿ ಪ್ರಯಾಸ ಪಡುವಂಥ ವ್ಯಕ್ತಿಗಳಿಗಾಗಿ ಪ್ರಾರ್ಥಿಸ್ತೇವೆ. ಯೇಸು ನಾಮದಲ್ಲಿ ಆ ರೀತಿ ಪ್ರಯತ್ನಿಸುವಂಥ ವ್ಯಕ್ತಿಗಳೇ ಹಲ್ಲೆಲೂಯ, ಅವರು ನಿನ್ನ ಕಡೆಗೆ ತಿರುಗಿಕೊಂಡು ಬರಲಿ ಸ್ವಾಮಿ. ಆಮೆನ್. ಇವರ ಕುಟುಂಬದಲ್ಲಿ ಯಾರು ರಕ್ಷಣೆಗೆ ಬರಲಿಲ್ಲವೋ, ಇವರ ನಂಬಿಕೆಯ ಕುರಿತು ಹೀಯಾಳಿಸುತ್ತಾ ಆಗಾಗ ಇವರನ್ನು ಪ್ರಶ್ನೆ ಮಾಡುತ್ತಾ, ನಿನ್ನ ದೇವರು ನಿನಗೆ ಏನು ಮಾಡಿದ್ದಾರೆ, ನೀನು ನಂಬಿದ್ದಕ್ಕೆ ನಿನಗೆ ಏನು ಸಿಕ್ಕಿದೆ ಅಂತ ಪ್ರಶ್ನೆ ಮಾಡುವಂಥ ವ್ಯಕ್ತಿಗಳಿಗೆ ನಿನ್ನ ಅಗಮ್ಯವಾದ ಬೆಳಕು ಕಾಣಿಸಲಿ. ನೀನು ಸತ್ಯ ದೇವರು, ನಿತ್ಯ ಜೀವದಾತನು ಎಂಬುದನ್ನು ತೋರಿಸಿಕೊಡು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಅನೇಕರು ಹೇಳುತ್ತಾ ಇದ್ದಾರೆ, ನೀನು ಯೇಸುವನ್ನು ನಂಬಿದರೆ ಮತ್ತೆ ನಿನಗೆ ಯಾಕೆ ಹುಷಾರಾಗಲಿಲ್ಲ, ನಿನ್ನ ಕುಟುಂಬ ಯಾಕೆ ಸರಿಯಾಗಲಿಲ್ಲ, ನಿನಗೆ ಯಾಕೆ ಜಾಬ್ ಸಿಗಲಿಲ್ಲ, ನಿನಗೆ ಯಾಕೆ ಮದುವೆ ಆಗಲಿಲ್ಲ, ನಿನ್ನ ಮಕ್ಕಳು ಯಾಕೆ ಸರಿಯಾಗಲಿಲ್ಲ ಎಂದು ಪ್ರಶ್ನೆ ಮಾಡುವವರು ಇರ್ತಾರೆ. ಆದರೂ ಅಂಥ ಪ್ರಶ್ನೆ ಮಾಡುವ ಮಾತನ್ನು ಬಿಡಿರಿ ಎಂದು ನೀವು ನಮಗೆ ಹೇಳುತ್ತಾ ಇದ್ದೀರಿ. ಅವರು ಕೇಳೋದು ಕೇಳಲಿ, ಆದರೆ ನಿಮ್ಮ ನಂಬಿಕೆ ಸ್ಥಿರವಾಗಿರಲಿ ಎಂಬುದಾಗಿ ಸ್ತೋತ್ರಪ್ಪ. ಹೌದು ದೇವರೇ, ನಮ್ಮ ನಂಬಿಕೆಯನ್ನು ಕುಗ್ಗಿಸುವ ಜನರು ಸಭೆಗಳಲ್ಲಿ, ಸೇವಕರುಗಳಲ್ಲಿ, ಸಮಾಜದಲ್ಲಿ ಎಲ್ಲ ಕಡೆಯಲ್ಲಿ ಇರುತ್ತಾರೆ. ಆದರೆ ನಾವು ನಂಬಿಕೆಯನ್ನು ಬಿಟ್ಟು ಬಿಡದೆ ಕರ್ತನೆ ದೇವರೇ, ನಾವು ಯಾವಾಗಲೂ ನಿನ್ನನ್ನು ಅನುಸರಿಸಿ ನಿನ್ನ ಮಾತುಗಳಿಗೆ ಕಿವಿಗೊಟ್ಟು ನಡೆಯುವುದಕ್ಕೆ ಕೃಪೆಯನ್ನು ತೋರಿಸಿರಿ ಎಂದು ಬೇಡಿಕೊಳ್ಳುತ್ತಾ ಇದ್ದೀವಿ. ಹೌದು ಸ್ವಾಮಿ, ಯಾಕೆಂದರೆ ನೀನು ಪ್ರೀತಿ ಸ್ವರೂಪನಾದ ದೇವರು. ಅನೇಕರಿಗೆ ಇವತ್ತು ಆಲಯಕ್ಕೆ ಹೋಗಲಿಕ್ಕೆ ನೀನು ಅವಕಾಶ ಮಾಡಿಕೊಡು. ಒಂದು ವೇಳೆ ಆಲಯ ಇಲ್ಲದೆ ಹೋದರೆ, ಆಲಯಕ್ಕೆ ಹೋಗಲಿಕ್ಕೆ ಅವಕಾಶ ಸಿಗದೆ ಹೋದರೆ, ಯೇಸು ನಾಮದಲ್ಲಿ ನಿನ್ನಲ್ಲಿ ಕುಳಿತು ಪ್ರಾರ್ಥಿಸಿ ಧ್ಯಾನಿಸಿ ನಿನ್ನನ್ನು ಅನುಸರಿಸಿ ನಡೆಯುವುದಕ್ಕೆ ಅವರಿಗೆ ಸಹಾಯ ಮಾಡಬೇಕೆಂದು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಓ ಸ್ತೋತ್ರ, ನೀನು ಒಳ್ಳೆಯವನಾದ ಕರ್ತನಾಗಿರುವುದಕ್ಕಾಗಿ ಸ್ತೋತ್ರ ಮಾಡುತ್ತಾ ಇದ್ದೇವೆ. ನಿನ್ನ ಆತ್ಮನ ಅಭಿಷೇಕ ಇವರ ಮೇಲೆ ಇರಲಿ ಸ್ವಾಮಿ ದೇವರೇ. ಎಲ್ಲ ಸಮಯದಲ್ಲಿ ನಿನ್ನ ಹಿಂಬಾಲಿಸಲಿ. ಇವರ ಮನೆಯ ಸುತ್ತಲೂ, ಇವರು ಹೋಗುವಾಗಲೂ, ಇವರ ಕೆಲಸ ಮಾಡುವಾಗಲೂ, ಇವರ ಮನಸ್ಸುಗಳಲ್ಲಿ ಇವರು ಒಂಟಿಯಾಗಿರುವಾಗಲೂ, ಇವರು ಕೈ ಹಾಕಿದ ಕೆಲಸಗಳಲ್ಲಿಯೂ ಕರ್ತನೆ, ಇವರ ಮಾತುಗಳಲ್ಲಿಯೂ ನಿನ್ನ ಕೃಪೆ, ಸಾನ್ನಿಧ್ಯ, ಪ್ರಸನ್ನತೆ ಇರಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ. ಓ ಸಾಲಗಳ ಸುಳಿಗಳಲ್ಲಿ ಸಿಕ್ಕಿ ಹಾಕಿಕೊಂಡು ಬಂಧನಗಳಲ್ಲಿ ಬಿದ್ದೋಗಿರುವಂಥ ವ್ಯಕ್ತಿಗಳನ್ನು, ಶಾಪಗಳಿಂದ ಬಿದ್ದು ಹೋಗಿರುವಂಥವುಗಳನ್ನು, ಮನುಷ್ಯರ ಕುತಂತ್ರ ಮಾತುಗಳಿಗೂ ಮಾಟಮಂತ್ರ ಕೃತ್ಯಗಳಿಗೂ ಓ ಕರ್ತನೆ, ಎಲ್ಲ ಕರ್ತನೆ ಇಂದಿನ ದೇವರೇ ಅವರ ಬಂಧನಗಳನ್ನು ಯೇಸು ರಕ್ತದಲ್ಲಿ ಬಿಡುಗಡೆ ಮಾಡಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಸ್ತೋತ್ರ, ನಿಮ್ಮಿಂದ ಎಲ್ಲವೂ ಸಾಧ್ಯಪ್ಪ. ಬಿಡುಗಡೆ ಮಾಡಲಿಕ್ಕೆ ಶಕ್ತಿಯನ್ನು ಈ ದಿನವೆಲ್ಲ ಇವರ ಸಂಗಡ ಇದ್ದು ಶರೀರಕ್ಕೆ ಆರೋಗ್ಯ, ಮನಸ್ಸಿಗೆ ನೆಮ್ಮದಿ, ಕುಟುಂಬದಲ್ಲಿ ಕರ್ತನೆ ಆಧರಣೆ, ಮಾಡುವ ಕೆಲಸಗಳಲ್ಲಿ ಸಂತೃಪ್ತಿ, ಆದಾಯ, ಕರ್ತನೆಯವರಿಗೆ ತಡೆಯಾಗಿರುವ ಪ್ರತಿ ಕೃತ್ಯಗಳು ಲಯವಾಗಲಿ. ಇವರ ಮಕ್ಕಳ ಜೀವಿತದಲ್ಲಿ ಉತ್ತಮವಾದ, ಉನ್ನತವಾದಂಥ ಶ್ರೇಷ್ಠವಾದ ಕಾರ್ಯಗಳು ನಡೆಯಲಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ.
ಸ್ತೋತ್ರ. ವಂದನೆಯಪ್ಪ, ನಿನಗೆ ವಂದನೆ, ಸ್ತೋತ್ರ. ನೀನು ಉತ್ತಮನು, ಒಳ್ಳೆಯವನು, ಪರಿಶುದ್ಧನಪ್ಪ. ಈ ನಮ್ಮ ಪ್ರಾರ್ಥನೆಯನ್ನು ನೀವು ಆಲಿಸಿದ್ದೀರಾ, ನಿನಗೆ ವಂದನೆ. ಯಾರೆಲ್ಲ ಪ್ರಾರ್ಥನೆಯಲ್ಲಿ ಏಕೀಭವಿಸಿದರು ಅವರ ಮೇಲೆ, ಅವರ ಕುಟುಂಬದ ಮೇಲೆ ಸಮಾಧಾನವು ಇಳಿದು ಬರಲಿ ಕರ್ತನೇ ದೇವರೇ. ಶಾಂತಿಯು, ಆಶೀರ್ವಾದವು ಇಳಿದು ಬರಲಿ. ನೀನು ತಾನೇ ಅವರನ್ನು ಉನ್ನತವಾಗಿ ಅಭಿಷೇಕ ಮಾಡಿ ನಿನ್ನ ಪವಿತ್ರಾತ್ಮನಿಂದ ಮುದ್ರಿಸಿ, ಯಾವ ಕೇಡು, ಅನಾರೋಗ್ಯ, ಅಪಘಾತ, ಶತ್ರುಕಾಟಗಳು, ಸಮಸ್ಯೆಗಳು, ದುಃಖ, ವೇದನೆಗಳು ಕರ್ತನಿವರ ಮೇಲೆ ಕಾಡದಂತೆ ನೀನು ಕಾಯಬೇಕಾಗಿ ಪ್ರಾರ್ಥನೆ ಕೇಳಿದ ಕರ್ತರೇ, ನಿನಗೆ ಕೋಟಿ ಕೋಟಿ ವಂದನೆಗಳು. ಸರ್ವ ಸ್ತುತಿ, ಘನ, ಮಾನ, ಮಹಿಮೆಗಳು ನಿನಗೆ ಸಲ್ಲಿಸುತ್ತಾ ಇವರೆಲ್ಲರನ್ನ ನಿನ್ನ ಕರುಣೆಯ ಕರಕ್ಕೊಪ್ಪಿಸಿಕೊಡುತ್ತಾ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರೀತಿಯ ದೇವಜನವೇ, ಇದುವರೆಗೂ ನನ್ನೊಟ್ಟಿಗೆ ಇದ್ದು ವಾಕ್ಯಗಳನ್ನು ಧ್ಯಾನ ಮಾಡಿದ್ದಕ್ಕಾಗಿ ನಿಮಗೆ ಧನ್ಯವಾದ ತಿಳಿಸುತ್ತೇನೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಅನುಗ್ರಹಿಸಲಿ. ಶಲೋಮ್. ದೇವರ ಸಮಾಧಾನ ನಿಮ್ಮೊಟ್ಟಿಗಿರಲಿ. ಆಮೇನ್.